ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇದು ನಂದು ಡೇ 2 ಗೋವಾ ಟ್ರಿಪ್ ಆಗಿರ್ತದೆ. ಸೊ ನೋಡ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಟೆಂಪಲ್ಸ್ ಬಗ್ಗೆ ತೋರಿಸಿದ್ದೆ. ಗೋವಾದಲ್ಲಿ ಇನ್ನೂ ಸುಮಾರಷ್ಟಾದ ಟೆಂಪಲ್ಸ್ ಅದಾವ, ಆದರೆ ನಾವು ಅಷ್ಟು ಹೋಗಲಿಲ್ಲ. ನಿಯರ್ ಬೈ ಇದ್ದ ಟೆಂಪಲ್ಸನ್ನು ನಾನು ತೋರಿಸಿದ್ದೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊಂಟಿದ್ವಿ ಕಲಂಗುಟೆ ಬೀಚ್. ಸೊ ಅಲ್ಲಿಂದ ಅಷ್ಟೊಂದು ದೂರ ಇದ್ದಿದ್ದಿಲ್ಲ, ಯಾಕಂದರೆ ನಾವು ಪೋಂಡಾ ಇಂತ ಬಂದಿದ್ವಲ್ಲ. ಸೊ ಹೀಗಾಗಿ ನಾವು ಹೀಗೆ ಕಲಂಗುಟೆ ಬೀಚಿಗೆ ಹೊಂಟಿದ್ವಿ. ಸೊ ನೋಡ್ಬೋದು ಎಷ್ಟು ಸ್ವಲ್ಪ ರಶ್ ಇತ್ತು ಬೀಚ್. ಆಲ್ಮೋಸ್ಟ್ ಆಲ್ ಗೋವಾ ಅಂದರೆ ಸ್ವಲ್ಪ ರಶ್ ಜಾಸ್ತಿನೇ ಇರ್ತದೆ. ಆದರೂ ಒಂದಿಷ್ಟು ಹಿಡನ್ ಬೀಚಸ್ ಕೂಡ ಅದಾವ. ನೆಕ್ಸ್ಟ್ ಬರೋ ಲಾಗ್ದಲ್ಲಿ ನಾನು ಆ ಬೀಚಸನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆದರೆ ಎಂಜಾಯ್ ಮಾಡಲಿಕ್ಕೆ ಭಾರಿ ಇತ್ತು. ನೀರು ಕೂಡ ಭಾಳ ಕ್ಲೀನಾಗಿತ್ತು. ನೋಡ್ಬೋದು ಈ ಹುಡುಗನ ಅವ್ರ ಮಮ್ಮಿ ಪಪ್ಪ ಅಲ್ಲಿ ಸಮುದ್ರೊಳಗೆ ಎಂಜಾಯ್ ಮಾಡೋ ಅಂತಾರೆ. ಒಂದು ಇಲ್ಲಿ ಸಣ್ಣಗೆ ನೀರು ಇರ್ತದಲ್ಲ, ನಿಂತಿರ್ತದೆ, ಅಲ್ಲಿ ಬಿಟ್ಟಿದ್ರೆ. ಆ್ಯಂಡ್ ಇದು ಕಲಂಗುಟೆ ಸ್ಟ್ರೀಟ್ ಶಾಪಿಂಗ್. ಸೊ ನೋಡ್ಬೋದು, ಎಲ್ಲಿ ನೋಡ್ತೀವಿ ಅಲ್ಲಿ ವೈನ್ ಶಾಪ್ಸ್ ಇದ್ದು. ಆ್ಯಂಡ್ ಇಲ್ಲಿ ಶಾಪಿಂಗ್ ಕೂಡ ಚಲೋ ಅನ್ನಿಸ್ತಾ ಮಾಡ್ಬೋದು. ಇಲ್ಲಿಗಿಂತ ನಂಗೆ ಕೋಲ್ವಾ ಬೀಚ್ ಕಡೆನೇ ಶಾಪಿಂಗ್ ಅಲ್ಲಿ ಅದ, ಸ್ಟ್ರೀಟ್ ಶಾಪಿಂಗ್, ಅದು ಕೂಡ ಚಲೋ ಅದ. ಸೊ ಅದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಆಲ್ ವೆಸ್ಟರ್ನ್ ಇತ್ತು. ಇಂಡಿಯನ್ ಅಂದರೆ ಲೈಕ್ ಚೂಡಿ ಅದು ಏನಿದ್ದಿದ್ದಿಲ್ಲ, ಕಾರ್ಡ್ ಸೆಟ್ ಅಂತ ಬರ್ತಾವಲ್ಲ ಈಗ ಹೊಸದಾಗಿ, ಆ ಥರ ಡ್ರೆಸ್ಸಸ್ ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ಸೊ ಇಲ್ಲಿ ನೋಡ್ಬೋದು, ಸ್ಟ್ರೀಟ್ ರೋಡ್ ಸೈಡ್ ಎಲ್ಲ ಎಷ್ಟು ಕ್ಲೀನಾಗಿತ್ತು. ಸೊ ಅಂದ್ರೆ ನಂಗೆ ಗೋವಾ ಇಂಟ್ರೆಸ್ಟ್ ಅನ್ನಿಸ್ತು, ಅಡ್ಡಾಡಲಿಕ್ಕೆ ನನಗೆ ಈ ಸತಿ ಚಲೋ ಅನ್ನಿಸ್ತು. ಆ್ಯಂಡ್ ನಾನು ಇದಕ್ಕಿಂತ ಮೊದಲು ನಾನು ಗೋಕರ್ಣಕ್ಕೆ ಹೋಗಿದ್ದೆ. ಅದ್ರದ್ದು ವಿಡಿಯೋನು ನಾನು ಇನ್ನೂ ಎಡಿಟ್ ಆಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ನನಗೆ ಈ ಸತಿ ಯಾಕೋ ಗೋಕರ್ಣ ಭಾಳ ರಶ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಜನ ಬರ್ಲಿಕ್ಕೆ ಕುಂತಿದ್ರು ಆ ಟೈಮ್ನಾಗ. ಆದರೆ ನಂಗೆ ಗೋಕರ್ಣ ಕಂಪೇರ್ ಮಾಡಿದರೆ ಈ ಸತಿ ನಂಗೆ ಗೋವಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ರಶ್ ಇತ್ತು, ಆದರೆ ನನಗೆ ಏನೋ ಒಂಥರ ಚಲೋ ಅನ್ನಿಸ್ತು. ಇಲ್ಲಿ ರೋಡ್ಸ್ ಆಗಿರ್ಬೋದು ಎಲ್ಲ ಅಷ್ಟೊಂದು ಇಷ್ಟ ಆಯ್ತು. ನೋಡ್ಬೋದು, ಇದು ಮಾಂದವಿ ರಿವರ್ ಅಂತೆ, ಬ್ಯಾಕ್ ವಾಟರ್. ಸೊ ಇಲ್ಲೇ ಕ್ಯಾಶಿನೋ ಎಲ್ಲ ಇರ್ತದೆ. ಸೊ ನೋಡ್ಬೋದು, ಇದಕ್ಕೆ ನೀವು ಸಪ್ರೇಟಾಗಿ ಓಲ್ಡ್ ಗೋವಾ ಕಡೆಯಿಂದ ಪಣಜಿ ಬರ್ತಿಲ್ಲ, ಪಣಜಿಗೆ ಬರುತ್ತೆ ನಿಮಗೆ ಅಲ್ಲಿ ಕ್ಯಾಶಿನಕ್ಕೆ ಹೋಗಲಿಕ್ಕೆ ನಿಮ್ಗೆ ರೂಟ್ ಸಿಗ್ತದೆ ಲೆಫ್ಟ್ ಸೈಡ್, ಅಲ್ಲೇ ಹೋದರೆ ನಿಮ್ಗೆ ಸಿಗ್ತದೆ. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಈಗ ಹೊಂಟಿದ್ವಿ ಓಲ್ಡ್ ಗೋವಾ ಕಡೆ. ನೋಡ್ಬೋದು, ಆ್ಯಂಡ್ ಇಲ್ಲಿ ಎಲ್ಲ ಕಂಟಿನ್ಯೂ ಫ್ಲೈಓವರ್ ಅದಾವ, ಆರಾಮಾಗಿ ನೀವು ಹೋಗ್ಬೋದು. ಆದರೆ ಸ್ವಲ್ಪ ರೂಟ್ ತಪ್ಪಿದರೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ಮತ್ತೆ ರಿಟರ್ನ್ ಬರಬೇಕಾಗ್ತದೆ, ಅದು ಹಂಗೆ ಅದಾವ. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ರೂಟನ್ನು ನೋಡಿಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಗೋವಾದಲ್ಲಿ ಒಂದು ಮ್ಯಾರಥಾನ್ ಇತ್ತು. ಸೊ ಇಲ್ಲಿ ಗೋವಾದಲ್ಲಿ ಅಂಥವು ಇರ್ತಾವೆ, ಮ್ಯಾರಥಾನ್ ಇರ್ಬೋದು. ಆ್ಯಂಡ್ ಇವನ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮ್ದಲ್ಲಿ ನಿಮಗೆ 70.3 ಅಟ್ಲೆಟ್ ಕೂಡ ಇರ್ತದೆ. ಸುಮಾರಷ್ಟು ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡಿರ್ತಾವೆ. ಅಂದರೆ ಅದರಲ್ಲಿ 3 ಥರ ಇರ್ತವೆ, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮತ್ತು ರನ್ನಿಂಗ್. ಸೊ ಅದು ಸೆಪ್ಟೆಂಬರ್ ಅಕ್ಟೋಬರ್ ಆ ಮಂತ ಟೈಮ್ದಲ್ಲಿ ಇರಲಿರ್ತದೆ. ಸೊ ಈಗ ನಾವು ಬಂದ್ವಿ ಚರ್ಚ್ ಕಡೆ. ಸೊ ಇದು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಒಳಗೂ ಕೂಡ ಇದರದ್ದು ಹೆಸರದ. ಸೊ ಇದು ಇದು ಬಾಸ್ಕೆಲಿಯೋ ಬಾರ್ನ್ ಜೇಸಸ್ ಅಂತ. ಇದು 1594 ಮತ್ತು 1605 ಇದನ್ನ ಕನ್ಸ್ಟ್ರಕ್ಷನ್ ಮುಗಿದಿತ್ತು. 1605 ಆ ಟೈಮ್ದಾಗ ಕನ್ಸ್ಟ್ರಕ್ಷನ್ ಮಾಡಿದ್ದಿದ್ದು. ಸೊ ಇದು ಭಾಳ ಸುಂದರವಾಗಿತ್ತು ಇದು ನೋಡಲಿಕ್ಕೆ. ಸೊ ಇದ್ರ ಅಪೋಸಿಟ್ ಇರುವಂಥ ಚರ್ಚ್ ಇದು ಬಂದುಬಿಟ್ಟು ಫಾರ್ನಿಸಸ್ ಅಂತೆ. ಆ್ಯಂಡ್ ಇದು ಕೂಡ ನೋಡ್ಲಿಕ್ಕೆ ಚಲೋ ಇತ್ತು. ಅದರ ಮ್ಯೂಸಿಯಮ್ ಕ್ಲೋಸ್ ಇತ್ತು. ನಾವು ಹೋಗಿದ್ದು ಫ್ರೈಡೇ ಮ್ಯೂಸಿಯಮ್ ಕ್ಲೋಸ್ ಇರ್ತದೆ. ಸೊ ಯಾರ ಚರ್ಚಿಗೆ ಹೋಗ್ಬೇಕಂದ್ರೆ ಫ್ರೈಡೇ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಮ್ಯೂಸಿಯಮ್ ಕ್ಲೋಸ್ ಇರ್ತದೆ. ಸೊ ನನಗೇನು ಗೋವಾ ದೂರ ಇಲ್ಲ, 163 ಕಿಲೋಮೀಟರ್ಸ್ ಅದ ಧಾರವಾಡಿಂದ. ನಾವು ಮತ್ತು ಬೇಕಂದ್ರೆ ಯಾವಾಗಾರ ಸ್ಯಾಟರ್ಡೇ ಸಂಡೇ ಹೋಗ್ಬೋದು. ಆದರೆ ಸ್ಯಾಟರ್ಡೇ ಶಾಪಿಂಗ್ ಮಾಡೋದು ಭಾಳ ಚಲೋ ಗೋವಾದಲ್ಲಿ. ಸ್ಯಾಟರ್ಡೇ ಬಜಾರ್ ಅಂತ ಕೂಡ ಒಂದದ, ನಿಮಗೂ ಗೊತ್ತಿರ್ಬೋದು. ಸೊ ನನಗೇನು ಗೋವಾ ದೂರ ಹೋಗಂಗಿಲ್ಲ, ಹೋಗ್ಬೋದು ಮತ್ತು ಯಾವಾಗ ಬೇಕಂದಾಗ. ಸೊ ಇದು ಹೊರಗಡೆ ನೋಡ್ಬೋದು ಎಷ್ಟು ಕ್ಲೀನ್ ನೀಟಿತ್ತು. ಚರ್ಚ್ ಹೊರಗಡೆ ರೋಡ್ಸ್ ಇವೆಲ್ಲ. ಸೊ ಸಿಸ್ಟಮೆಟಿಕ್ ಪಾರ್ಕಿಂಗ್ ಏರಿಯಾ ಎಲ್ಲ ಸಿಸ್ಟಮೆಟಿಕ್ ಆಗಿತ್ತು. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗೈಸ್. ಸೊ ಮುಂದೆ ಬರೋ ವಿಡಿಯೋದಲ್ಲಿ ಪ್ರೈವೇಟ್ ಬೀಚನ್ನು ತೋರಿಸ್ತೇನೆ.